ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಪಾರ್ಲಿಮೆಂಟು ನಡೀತಾ ಇದೆ. ಅದರ ಸಲುವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 9 ಸಚಿವರು ಬಂದಿದ್ವಿ. ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಒಂದು 60 ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದಲ್ಲಿ ಇದೆ. ಅದನ್ನು ನಮ್ಮ ಮಂತ್ರಿಗಳು ಹಾಗೆ ನಮ್ಮ ಅಧಿಕಾರಿಗಳು ಅದನ್ನು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಮಂತ್ರಿಗಳು ಹಾಗೆ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಏನಾದರೂ ಚರ್ಚೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಇರಲಿ ಅಂತ ಕೆಲವು ಮಾಹಿತಿಗಳನ್ನು ಕೂಡ ಅವರಿಗೆ ಕೊಟ್ಟಿವಿ. ಮತ್ತು ಅದೇ ರೀತಿ 60 ಪ್ರಸ್ತಾವನೆಗಳನ್ನು ಕೂಡ ಸಂಬಂಧಪಟ್ಟಂಥ ನಮ್ಮ ರಾಜ್ಯದ ಸಚಿವರುಗಳು ಅಂದರೆ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವ್ರಿಗೆ ಕೊಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಎಲ್ಲ ಸಚಿವರು ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಯಾವುದೇ ವಿಚಾರ ಇರಲಿ ನಾವು ಸಹಕಾರ ಕೊಡ್ತೀವಿ ಅಂತ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಇಲಾಖೆ ಬಗ್ಗೆನೂ ಕೂಡ ನಮ್ಮಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮಹದಾಯಿದು. ಅಲ್ಲಿ ವೈಲ್ಡ್ ಲೈಫ್ದೊಂದು ಅನುಮತಿ ಬೇಕು, ಫಾರೆಸ್ಟ್ ಅನುಮತಿ ಬೇಕು. ಹಿಂದೆ ಯಾರೋ ಒಬ್ಬರು ಅಲ್ಲಿ ಕ್ವಾಸಿ ಜುಡಿಷಿಯಲ್ ಅಧಿಕಾರಿ ಒಬ್ಬರು ನೋಟಿಸು ಕೊಟ್ಟಿದ್ದರು ಅಂತ ಆಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಮತ್ತು ಈಗ ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಈಗ ಒಂದು ತೀರ್ಮಾನ ತಗೋಬೇಕು. ಅದಾದರೆ ಕಳಸಾ ಬಂಡೀರಿ ಎರಡೂ ಕೂಡ ಬೇಗ ಆಗುತ್ತೆ. ಯಾಕಂದರೆ ಟೆಂಡರ್ಗೆ ಪ್ರಕ್ರಿಯೆ ಎಲ್ಲ ಹಿಂದೆಯೇ ಮುಗಿದಿದೆ. ಅದೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಎರಡನೇದಾಗಿ ಈ ಮೇಕೆದಾಟು ಬಗ್ಗೆ ಭಾಳ ಕ್ಲಾರಿಟಿ ಇದೆ. ಯಾಕಂದರೆ ಅವರು ಹಿಂದೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ತೀರ್ಮಾನದ ಮೇಲೆ. ಅದಾದಮೇಲೆ IA ಹಾಕಿದರು. ಎರಡೂ ಕೂಡ ವಜಾಗಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ಆಗಿದೆ. ಪ್ರಾರಂಭ ಮಾಡೋದಕ್ಕೆ ಏನೂ ಸಮಸ್ಯೆಗಳಿಲ್ಲ. DPR ಸಬ್ಮಿಟ್ ಮಾಡಿದ್ವಿ. ಸ್ವಲ್ಪ ಮೈನರ್ ಚೇಂಜಸ್ ಇತ್ತು, ಅದನ್ನು ಮಾಡಿ ನಾವು ಕಳಿಸ್ತೀವಿ. ಮತ್ತು ನಿನ್ನೆ ಅದೇ ವಿಚಾರವಾಗಿ ಅನ್ಬುಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವರ ವ್ಯಾಪ್ತಿನಲ್ಲಿ ಕರ್ನಾಟಕ ರಾಜ್ಯದ ವ್ಯಾಪ್ತಿನಲ್ಲಿ ಅವರೇನು ಕಟ್ಕೋಬೇಕಾದ್ರೆ ಯಾವ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಮೇಕೆದಾಟು ಒಂದು ನಮ್ಮ ಪ್ರಾಜೆಕ್ಟು ಆದಷ್ಟು ಬೇಗ ಕ್ಲಾರಿಟಿ ಸಿಗುತ್ತೆ, ಅಂದರೆ ಅನುಮತಿ ಸಿಗುತ್ತೆ. ನಾವು DPR ಸಬ್ಮಿಟ್ ಮಾಡಿದ್ಮೇಲೆ ಬೇಗ ಕೊಡ್ತಾರೆ. ಯಾಕೆಂದರೆ ಎಲ್ಲ ಹರ್ಡಲ್ಸು ಮುಗಿದಿದೆ. ಮತ್ತು ಭಾಳ ಪ್ರಮುಖವಾಗಿ ನಮಗೆ ಅಲ್ಲಿ ನಮ್ಮ ಫಾರೆಸ್ಟು ಮುಳುಗಡೆ ಆಗುತ್ತೆ. ಅದಕ್ಕೆ ನಾವು ಆಲ್ಟರ್ನೇಟ್ ಜಾಗ ಕೊಡಬೇಕು. ಅದಕ್ಕೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ನೋಡಲ್ ಆಫೀಸರು ಈಗಾಗಲೇ ಗುರುತು ಮಾಡಿದ್ದಾರೆ. ಅದನ್ನು ಯಾವ ಜಾಗ ಕೊಡಬೇಕು ಅಂತ ನಾವು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆದರೆ ಆ ಪ್ರಾಜೆಕ್ಟು ಮುಂದುವರಿಯುತ್ತೆ. ಅದರಲ್ಲಿ ಎರಡನೇ ಸಂಶಯ ಇಲ್ಲ. ಮತ್ತು ಇವರು ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಬಂದು ಮಾತಾಡ್ತೀವಿ ಅಂತ ಅವರೊಂದು ಸಮಯ ಕೇಳಿದರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಮಯ ಕೊಟ್ಟಿದ್ದಾರೆ 3ನೇ ತಾರೀಕು. ಚರ್ಚೆ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತು ಉಳಿದಾಗೆ ಕೃಷ್ಣದು ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.